ಹಾಯ್ ಹಲೋ ಎವ್ರಿವನ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಲಾಗ್ ಶೇರ್ ಮಾಡ್ತಾ ಇರೋದು ಶ್ರಾವಣ ಮಾಸದ ಮೊದಲ ಶುಕ್ರವಾರದ ಪೂಜೆ ಯಾವ ರೀತಿ ಮಾಡಿಕೊಂಡೆ ಅಂತ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಪೇಮೆಂಟ್ ಏನು, ಹಾಗೆ ಸೆಕೆಂಡ್ ಪೇಮೆಂಟ್ ಎಷ್ಟು ಬಂತು, ಎರಡು ಪೇಮೆಂಟನ್ನು ಕೂಡ ನಾನು ಶೇರ್ ಮಾಡ್ತೀನಿ. ನನ್ನ ಲೈಫ್ನಲ್ಲಿ ಫಸ್ಟ್ ಪೇಮೆಂಟ್ ಯಾವಾಗಲೂ ಕೂಡ ಮರ್ತು ಹೋಗೋದಿಲ್ಲ, ಹಾಗೆ ಸೆಕೆಂಡ್ ಪೇಮೆಂಟ್ ಕೂಡ ನಾನು ಎಷ್ಟು ಬಂದಿದೆ ಅಂತ ಶೇರ್ ಮಾಡ್ತೀನಿ. ಇದರಿಂದ ಯಾರಾದರೂ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಆದರೂ ಮನೆಯಲ್ಲಿರೋರು ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು, ಹೌಸ್ ವೈಫ್ ಅಂದ್ಕೊಂಡವ್ರಿಗೆ ಇದೊಂದು ಮೋಟಿವೇಶ್ನಲ್ ಆಗ್ಬೋದು ಅಂತ ನಾನು ಈ ವಿಡಿಯೋವನ್ನು ಈ ವಿಡಿಯೋದಲ್ಲಿ ಈ ವಿಚಾರವನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನೆಲ್ಲೂ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಹೌಸ್ ವೈಫ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಮಗೆ ಶ್ರಾವಣ ಬಂತು ಅಂದರೆ ಇನ್ನು ತಿಂಗಳೆಲ್ಲ ಕೂಡ ಪೂಜೆಗಳೇ ಆಗುತ್ತೆ. ಶ್ರಾವಣ ಸೋಮವಾರನಂತೆ, ಮಂಗಳವಾರನಂತೆ, ಶ್ರಾವಣ ಶುಕ್ರವಾರ, ಈ ರೀತಿ ಪ್ರತಿ ದಿನಾನೂ ಕೂಡ ಪೂಜೆ ಅನ್ನೋದಿರುತ್ತೆ. ಇವತ್ತು ಬಂದುಬಿಟ್ಟು ನಾನು ಪ್ರಥಮ ಶುಕ್ರವಾರ, ಶ್ರಾವಣ ಶುಕ್ರವಾರ ಪೂಜೆ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, 5 ಗಂಟೆಗೆ ಎದ್ದೇಳ್ಬಿಟ್ಟು 7 ಗಂಟೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು, ಹಾಗೆ ಮಕ್ಕಳನ್ನ ಸ್ಕೂಲ್ಗೂ ಕೂಡ ಕಳಿಸ್ಬೇಕಲ್ಲ, ಟಿಫನ್ ಕೂಡ ಮಾಡಿದ್ದೆ. ಈಗ 7 ಗಂಟೆಯಲ್ಲಿ ನಾನು ಅವ್ರ ಮಕ್ಕಳನ್ನ ಸ್ನಾನ ಮಾಡೋಕ್ಕೆ ಹೇಳ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಶುಕ್ರವಾರ ಎಲ್ಲ ದೇವ್ರ ಮನೆ ಎಲ್ಲ ಕೂಡ ನಾನು ಕ್ಲೀನ್ ಮಾಡಲ್ಲ, ಹಂಗಾಗಿ ಮುಂಚಿನ ದಿನ ಗುರುವಾರ ರಾತ್ರಿಯೇ ಎಲ್ಲ ದೇವ್ರ ಮನೆ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೆ. ಈಗೇನಿಲ್ಲ, ಅರಿಶಿನ ಕುಂಕುಮ ಹಚ್ಬಿಟ್ಟು ಬತ್ತಿ ಹಾಕಿ ಪೂಜೆ ಮಾಡೋದು, ಹೂವು ಇಟ್ಟು ಅಷ್ಟೇ. ಎಲ್ಲನೂ ಕೂಡ ಮುಂಚಿನ ದಿನವೇ ಮಾಡಿದ್ವಿ. ಈಗ ಬೆಳಿಗ್ಗೆ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕು ಅಂದರೆ ಆಗೋದು ಎಲ್ಲ ಕಷ್ಟ ಆಗುತ್ತೆ, ಹಂಗಾಗಿ ಮುಂಚಿನ ದಿನವೇ ಕ್ಲೀನ್ ಮಾಡಬೇಕು. ಅದು ಅಲ್ಲದೆ ಶುಕ್ರವಾರ ದೇವ್ರ ಮನೆ ಆಗಲಿ ದೇವ್ರ ಫೋಟೋಗಳನ್ನಾಗಲಿ ಕ್ಲೀನ್ ಮಾಡಬಾರ್ದು ಅಂತಾರೆ, ಹಂಗಾಗಿ ಗುರುವಾರನೇ ಎಲ್ಲ ಕೆಲಸಗಳನ್ನು ಮಾಡಿಟ್ಕೊಂಡಿದ್ದೆ. ಹಂಗಾಗಿ ಬೆಳಗ್ಗೆನೇ ನನ್ನ ಪೂಜೆ ಕೆಲಸ ಆಗುತ್ತೆ. ಈ ಥರ ನಾವು ಬೆಳಗ್ಗೆನೇ ನಮ್ಮ ಮನೆಯಲ್ಲಿ ಪೂಜೆ ಅನ್ನೋದು ಆದರೆ ಅವತ್ತೆಲ್ಲನೂ ನೋಡಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಮೈಂಡಲ್ಲಿ ತುಂಬಾ ಪೀಸ್ಫುಲ್ ಆಗಿರುತ್ತೆ ನಮ್ಮ ಮೈಂಡು. ಮತ್ತು ಮನೆಯಲ್ಲೂ ಕೂಡ ಒಳ್ಳೆ ಶಾಂತಿ ಮತ್ತೇನೋ ದೈವ ಕಳೆ ಅಂತಾರಲ್ಲ, ಆ ರೀತಿ ಇರುತ್ತೆ. ಬೆಳಿಗ್ಗೆನೇ ಪೂಜೆ ಮಾಡೋದ್ರಿಂದ ನಮಗೊಂಥರ ಪಾಸಿಟಿವ್ ಎನರ್ಜಿ ನಮಗೂ ಬರುತ್ತೆ, ಮತ್ತು ಮನಸ್ಸಿನಲ್ಲಿ ಹಾಗೆ ಮನೆಯಲ್ಲಿ ಕೂಡ ಪಾಸಿಟಿವ್ ವೈಬ್ಸ್ ಅನ್ನೋದೇ ಕಾಣಿಸುತ್ತೆ. ಹಂಗಾಗಿ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ, ಬೆಳಿಗ್ಗೆನೇ ಟಿಫನ್ ಮಾಡೋಕ್ಕೂ ಮುಂಚೆನೇ ಮನೆಯಲ್ಲಿ ದೀಪ ಇಡ್ರಿ, ಆವಾಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಬರೋದು. ತುಂಬಾ ಪೀಸ್ಫುಲ್ ಆಗಿರುತ್ತೆ. ಈಗ ನಾವು ನಾರ್ಮಲಾಗಿ 6 ಗಂಟೆಗೆ ಎದ್ದೇಳ್ತೀವಿ ಅಂದ್ಕೊಳ್ಳಿ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಿದ್ರೆ ನಾವು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಆಗೋಯ್ತು. ಪ್ರತಿದಿನ ಕೂಡ ತಲೆ ಸ್ನಾನ ಮಾಡಬೇಕು ಅಂತೇನಿಲ್ವಲ್ಲ, ಹಾಗಾಗಿ ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಆ 1 ಅವರಲ್ಲಿ ನಾವು ಪೂಜೆ ಮಾಡ್ಬೋದು. ನಾರ್ಮಲಾಗಿ 6ಇಂದ ನಮಗೆ ಮಕ್ಕಳು ಸ್ಕೂಲ್ ಕಳ್ಸೋದಕ್ಕೆ ಟಿಫನ್ ಇವೆಲ್ಲ ಬೇಕಾಗುತ್ತಲ್ಲ, ಆ ಟೈಮಲ್ಲಿ ಮಕ್ಕಳಿಗೋಸ್ಕರ ಮಾಡ್ಬೋದು. ಈ ರೀತಿ ಬೆಳಿಗ್ಗೆ ಹಚ್ಚೋದ್ರಿಂದ ನಮ್ಮ ಮೆಂಟಲಿ ಕೂಡ ನಾವು ತುಂಬಾ ಸ್ಟ್ರಾಂಗ್ ಆಗ್ತೀವಿ ಅಂತಲೇ ಹೇಳ್ಬೋದು. ಆ ದೀಪವನ್ನು ನೋಡ್ತಿದ್ರೆ ನಾವು ಏನೇ ಕೆಲಸ ಆದರೂ ಮಾಡಬಹುದು ಅನ್ನೋ ಫೀಲಿಂಗ್ ಬರುತ್ತೆ. ಯಾಕಂದರೆ ಈಗ ಅದೇನು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮೈಂಡಲ್ಲಿ ಬಂದರೆ ಎಷ್ಟೇ ಕೆಲಸ ಆದರೂ ಕೂಡ ನಮಗೆ ಅದು ಕಷ್ಟ ಅನಿಸೋದಿಲ್ಲ. ಕೆಲವೊಂದು ಟೈಮ್ ನಾವು ಚಿಕ್ಕ ಚಿಕ್ಕ ಕೆಲಸಗಳಿಗೆ ಈ ಕೆಲಸ ಮಾಡಬೇಕಂದ್ರೆ ತುಂಬ ಟೈಮ್ ಆಗುತ್ತೆ, ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದ್ಕೊತೀವಿ. ಬಟ್ ಒಂದು ಸಲ ಮೈಂಡಲ್ಲಿ ಆ ಭಾವನೆಯನ್ನು ತೆಗೆದುಹಾಕಿ ನಾವು ಏನೇ ಕೆಲಸ ಆದರೂ ಮಾಡ್ಬೋದು, ಇನ್ ಟೈಮ್ಗೆ ಮಾಡಬಹುದು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿ. ಯಾವುದೇ ಕೆಲಸ ಆಗಲಿ ನೀವು ಇನ್ ಟೈಮ್ಗೆ ಖಂಡಿತವಾಗಿ ಮಾಡಬಹುದು. ಈ ರೀತಿ ಆಯಿತು ನನ್ನ ಮೊದಲ ಶ್ರಾವಣ ಶುಕ್ರವಾರದ ಪೂಜೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ತೋರಿಸಿದ್ದೀನಲ್ಲ, ನಾನು ಗುರುವಾರದ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಹಂಗಾಗಿ ಗುರುವಾರನೂ ಮನೆಯಲ್ಲಿ ಪೂಜೆ, ಶುಕ್ರವಾರನೂ ಪೂಜೆ. ಈಗ ಶ್ರಾವಣ ಬಂದಿರೋದ್ರಿಂದ ಮಂಗಳವಾರ, ಸೋಮವಾರ ಎಲ್ಲ ದಿನವೂ ಕೂಡ ಇರುತ್ತೆ. ಆಲ್ಮೋಸ್ಟ್ ಸಂಡೇ ಬಿಟ್ಟರೆ ಪ್ರತಿದಿನ ಕೂಡ ಮನೆಯಲ್ಲಿ ಪೂಜೆ ಅನ್ನೋದು ಆಗ್ತಾ ಇರುತ್ತೆ. ಮೊದಲಿಗೆ ನಾನು ಈ ಥರ ಫಸ್ಟ್ ಏನು ಮಾಡ್ತೀನಿ ಅಂದರೆ, ತುಳಸಿ ಗಿಡಗೆಲ್ಲ ಅರಿಶಿನ ಕುಂಕುಮ ಇಟ್ಟು, ರಂಗೋಲಿ ಇಟ್ಟು, ಹೊಸ್ತಿಲಿಗೆಲ್ಲನೂ ಕೂಡ ರಂಗೋಲಿ ಎಲ್ಲ ಹಾಕಿ, ಆಮೇಲೆ ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡಿದ್ಮೇಲೆ ಆಚೆ ಹೋಗಿ ತುಳಸಿ ಗಿಡದ ಹತ್ರ ದೀಪ ಹಚ್ಚಿ, ಅಲ್ಲಿ ಕೂಡ ಹೊಸ್ತಿಲಿಗೆ ಪೂಜೆ ಮಾಡಿ, ಆ ತುಳಸಿ ಗಿಡದ ಹತ್ರ ನಾನು ಊದುಬತ್ತಿಯನ್ನು ಹಚ್ತೀನಿ. ಈ ರೀತಿ ನನ್ನ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಮಕ್ಕಳನ್ನೂ ಕೂಡ ರೆಡಿ ಮಾಡಿಸಿ ಅವ್ರಿಗೂ ಸ್ಕೂಲ್ಗೆ ಕಳಿಸ್ಬಿಟ್ಟೆ. ಇದೆಲ್ಲ ಆಗೋಷ್ಟರಲ್ಲಿಗೆ 8:30ಗೆಲ್ಲ ಮಕ್ಕಳು ಮನೆಯಿಂದ ಸ್ಕೂಲ್ಗೆ ಹೋದರು. ದೊಡ್ಡವನು 8:20ಗೆ ಹೋದ, ಚಿಕ್ಕವ್ರು 9ಗೆ ಅಂದ್ಕೊಳ್ಳಿ. 8:30ಗೆಲ್ಲ ನನ್ನ ಮನೆ ಕೆಲಸಗಳೆಲ್ಲ ಆಗೋಗಿತ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಇಲ್ಲಿ ಓಟ್ಸ್ ಉಪ್ಪಿಟ್ಟು ಮಾಡಿದ್ದೆ, ಮತ್ತು ಅಲ್ಲಿ ಮಧ್ಯಾಹ್ನ ಲಂಚ್ಗೆ ಮಕ್ಕಳಿಗೆ ಬಂದುಬಿಟ್ಟು ಓಟ್ಸ್ ಉಪ್ಪಿಟ್ಟು ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗಲ್ಲ, ಹಂಗಾಗಿ ಸ್ವಲ್ಪ ಪುಳಿಯೋಗರೆ ಬೇಗ ಆಗುತ್ತಲ್ಲ ಅಂತ ಅದನ್ನು ಮಾಡಿಕೊಟ್ಟಿದ್ದೆ. ಯಾಕಂದರೆ ಪೂಜೆ ಕೆಲಸ ಇದೆಲ್ಲ ಇರೋದರಿಂದ ಸಾರು ಅನ್ನ ಮಾಡೋಕ್ಕೆ ಲೇಟ್ ಆಗುತ್ತೆ, ಹಂಗಾಗಿ ಬೇಗ ಆಗುತ್ತೆ ಅಂತ ಪುಳಿಯೋಗರೆ ಕೂಡ ಬಾಸ್ಗೆ ಹಾಕ್ಕೊಟ್ಟಿದ್ದೆ. ಹಂಗಾಗಿ ಏನು ಟೆನ್ಷನ್ನು ಕೂಡ ಇಲ್ಲ. ಈಗ ಪೂಜೆ ಎಲ್ಲ ಆದಮೇಲೆ ಇಲ್ಲಿ 9 ಗಂಟೆಗೆ ನಾನು ಟಿಫನ್ ತಿಂತಾಯಿದ್ದೀನಿ. ನಾನು ಚಿಕ್ಕ ಮಗನೂ ಸ್ಕೂಲ್ಗೆ ಕಳಿಸಿದ್ಮೇಲೆ ತಿಂತಾಯಿದ್ದೀನಿ. ಅವ್ರು ಹೋದ್ಮೇಲೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ, ಬಟ್ಟೆಗಳು ಆ ಕಡೆ ಈ ಕಡೆ ಆಗಿರೋದು ಈ ಥರ
ಮಾಡಿರ್ತಾರೆ. ಅವನ್ನೆಲ್ಲ ಕೂಡ ನೀಟಾಗಿ ಎತ್ತಿಟ್ಬಿಟ್ಟು ಮತ್ತು ನಾನಿಲ್ಲಿ ಕಿಚನ್ ಕಡೆ ಬಂದೆ. ನಾನು ಟಿಫನ್ ನೋಡಿದ್ರಲ್ಲ, ಓಟ್ಸ್ ಉಪ್ಪಿಟ್ಟು ಮಾಡಿದ್ದೆ. ಸ್ವಲ್ಪ ಟಿಫನ್ ಆದಮೇಲೆ ನಮಗೆ ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇದೆ. ನಮ್ಮ ಹಸ್ಬೆಂಡ್ ಪ್ರತಿ ಸಲವೂ ಕುಡಿತಾರೆ. ನಾನು ಆವಾಗವಾಗ ಕುಡಿತೀನಿ. ಒಂದೊಂದು ಟೈಮ್ ನನಗೂ ಕಾಫಿ ಕುಡಿಬೇಕು ಅನಿಸುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊತೀನಿ. ಇಲ್ಲಾಂದರೆ ನಾನು ಕೂಡ ಗ್ರೀನ್ ಟೀ ಕುಡಿತೀನಿ. ಇಲ್ಲಿ ನಾನು ಟಿಫನ್ ತಿಂದಮೇಲೆ ಗ್ರೀನ್ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಮೇಲೆ ಹಾಕಿ ಬರಬೇಕು. ಇಷ್ಟು ಕೆಲಸಗಳ ಜೊತೆ ಅದು ಕೂಡ ಹಾಕಿದ್ದೀನಿ. ಯಾಕಂದರೆ ಬೆಳಿಗ್ಗೆನೇ ನಮ್ಮೆಲ್ಲ ಕೆಲಸಗಳಾದರೆ ಫುಲ್ ಅವತ್ತೆಲ್ಲ ಕೂಡ ಫ್ರೀ ಆಗಿದ್ದು ಬೇರೆ ಏನಾದರೂ ಕೆಲಸಗಳಿರುತ್ತಲ್ಲ ಅವನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೋಬಹುದು ಅಂತ. ಇಬ್ಬರಿಗೆ ಗ್ರೀನ್ ಟೀ ಮಾಡೋಕ್ಕೆ ಇಷ್ಟು ದೊಡ್ಡ ಪ್ಯಾನ್ ಇಟ್ಟಿದ್ದೀರಾ ಅಂತ ಅನ್ಕೋಬಹುದು. ಏನಿಲ್ಲ, ಇದು ಬೆಳಿಗ್ಗೆ ಬಿಸಿನೀರು ಕಾಯ್ಸೋಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಯಿಸಿಟ್ಟಿದ್ದೀನಿ. ಮಕ್ಕಳಿಗೆ, ಈಗ ವಾಟರ್ ಬಾಟಲ್ಗೆ ಮತ್ತು ನಮಗೆಲ್ಲರಿಗೂ. ಅದನ್ನು ಮತ್ತೆ ನಾನು ಹೆಂಗೋ ಕ್ಲೀನ್ ಮಾಡಬೇಕು. ಹಂಗಾಗಿ ಅದರಲ್ಲೇ ಗ್ರೀನ್ ಟೀ ಮಾಡ್ತಾಯಿದ್ದೀನಿ. ನಾರ್ಮಲ್ಲಾಗಿ ಈ ಟೀ ಬ್ಯಾಗ್ಸ್ ಬರುತ್ತಲ್ಲ, ಗ್ರೀನ್ ಟೀ ಬ್ಯಾಗ್ಸ್ ಆದರೆ ಗ್ಲಾಸಲ್ಲಿ ಹಾಕಿ ಹಂಗೆ ಕುಡಿಬೋದು. ಬಟ್ ಗ್ರೀನ್ ಟೀ ಲೀವ್ಸ್ ತಂದಿದ್ದಾರೆ ಈ ಸಲ. ಹಾಗಾಗಿ ಸ್ವಲ್ಪ ಆ ಲೀವ್ಸ್ ಅನ್ನೋದು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಕುದ್ರೆ ಟೇಸ್ಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು 2-3 ನಿಮಿಷ ಚೆನ್ನಾಗಿ ನೀರಲ್ಲಿ ಕುದಿಸ್ತೀನಿ. ಮತ್ತು ನಾವು ಇದರಲ್ಲಿ ಸ್ವಲ್ಪ ಹನಿ ಹಾಕ್ಕೊತೀನಿ. ಕೆಲವರು ಲೆಮನ್ ಕೂಡ ಹಾಕ್ಕೊತಾರೆ. ಬಟ್ ನಾನು ಹನಿ ಮಾತ್ರನೇ ಹಾಕ್ಕೊತೀನಿ. ಗ್ರೀನ್ ಟೀ ಎಲ್ಲ ಕುಡಿದ್ಮೇಲೆ ನಾನು ಹೇಳಿದ್ನಲ್ಲ, ಬಟ್ಟೆ ತುಂಬಾ ಇತ್ತು. ಹಾಗಾಗಿ ಬಟ್ಟೆಗಳೆಲ್ಲ ಕೂಡ ಮೇಲೆ ಹೋಗಿ ಬಟ್ಟೆಗಳನ್ನು ಹಾಕ್ತಾಯಿದ್ವಿ. ಈಗ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಹಂಗಾಗಿ ಬೇಗ ಹಾಕಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ತೆಗಿಬೋದು. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲಿದ್ರೂ ಕೂಡ ಸಾಯಂಕಾಲ ಅಷ್ಟೊತ್ತಿಗೆ ಗ್ಯಾರಂಟಿ ಮಳೆ ಬಂದೇ ಬರುತ್ತೆ ನಮ್ಮ ಬೆಂಗಳೂರಲ್ಲಿ. ಹಂಗಾಗಿ ನಾನು ಬೆಳಗ್ಗೆನೇ ಇಲ್ಲಿ ಬಟ್ಟೆ ಹಾಕ್ತಾಯಿದ್ದೀನಿ. ಒಂದು 9:30 ಆ ಟೈಮಲ್ಲಿ ಇಲ್ಲಿ ಬಟ್ಟೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಿಸಿಲಿದ್ರೆ ಒಂದು 1 ಇಲ್ಲ 2ಗೆಲ್ಲ ತಗೋಬಹುದು. ಹಾಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈಗ ಹೇಳ್ತೀನಿ. ಫಸ್ಟ್ ಪೇಮೆಂಟ್ ಎಷ್ಟು ಬಂತು, ಸೆಕೆಂಡ್ ಪೇಮೆಂಟ್ ಎಷ್ಟು ಬಂತು ಅಂತ. ಅದು ನಂದು ಸುಚಿತ್ರಾ ಚಾನಲ್, ನಿಮಗೆ ಗೊತ್ತೇ ಇರಬಹುದೇನೋ. ನಂದು ಇನ್ನೊಂದು ಚಾನಲ್ ಇದೆ, ಮೈನ್ ಚಾನಲ್, ಅದು ಸುಚಿತ್ರಾ ಚಾನಲ್ ಅಂತ. ಅದರಲ್ಲಿ ನಾನು ಟಿಪ್ಸ್ ಶೇರ್ ಮಾಡ್ತಾ ಇರ್ತೀನಿ. ಆ ಚಾನಲಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಎಷ್ಟು ಬಂತು, ಸೆಕೆಂಡ್ ಪೇಮೆಂಟ್ ಎಷ್ಟು ಬಂತು ಅಂತ ಹೇಳ್ತೀನಿ. ಹಾಗೆ ಈ ಚಾನಲ್ ಇದೆಯಲ್ಲ, ಇದು ಮಾನಿಟೈಸೇಷನ್ ಕಂಪ್ಲೀಟ್ ಆಯಿತಾ ಅಂತ ಕೇಳ್ಬೋದು. ಆಯಿತು, ಮೊನ್ನೆ ರೀಸೆಂಟಾಗಿ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿದೆ. ಮಾನಿಟೈಸೇಷನ್ ಅಂದರೆ 4000 ವಾಚ್ ಅವರ್ಸು, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನಾನು ಫಸ್ಟ್ ಪೇಮೆಂಟ್ ತಗೊಂಡಿಲ್ಲ. ಬಟ್ ಸುಚಿತ್ರಾ ಚಾನಲ್ ಇದೆ, ಅದರಲ್ಲಿ ನಾನು ಆಲ್ಮೋಸ್ಟ್ 4 ಇಯರ್ಸಿಂದ ಪೇಮೆಂಟ್ ತಗೊತಾನೇ ಇದ್ದೀನಿ. ಆ 4 ಇಯರ್ಸ್ ಪೇಮೆಂಟ್ನಲ್ಲಿ ನಾನು ಫಸ್ಟ್ ಪೇಮೆಂಟ್ ಎಷ್ಟು ಬಂತು, ಸೆಕೆಂಡ್ ಪೇಮೆಂಟ್ ಎಷ್ಟು ಬಂತು ಮಾತ್ರ ಹೇಳ್ತೀನಿ. ಯಾಕಂದರೆ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ, ಇಲ್ಲಾಂದರೆ ಮನೆಯಲ್ಲೇ ಏನಾದರೂ ಮಾಡಬೇಕು ಅಂತ ಆಸೆ ಇರುತ್ತಲ್ಲ ಹೆಣ್ಮಕ್ಳಿಗೆ, ಹೆಂಗಸರಿಗೆ, ಅಂಥವ್ರಿಗೆ ಏನೋ ಒಂದು ಮೋಟಿವೇಶನ್ ಆಗ್ಬೋದು. ನಾವು ಕೂಡ ಈ ರೀತಿ ಮಾಡ್ಕೋಬಹುದೇನೋ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಆ ವಿಚಾರವನ್ನು ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಈಗೆಲ್ಲ ಗ್ರೀನ್ ಟೀ ಆಯ್ತಲ್ಲ, ಕಾಫಿ ಯಾರಿಗೆ ಅನ್ಕೊಂಡ್ರೆ ಮನೇಲಿ ಯಾರೋ ಬಂದರು, ಅವ್ರಿಗೋಸ್ಕರ ಇಲ್ಲಿ ನಾನು ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಮಾಡಿ ಹಾಗೆ ಇಲ್ಲಿ ಬೇಳೆಯನ್ನು ನೆನೆಸ್ತಾಯಿದ್ದೀನಿ. ಏನಕ್ಕಂದರೆ ಇವತ್ತು ಸೊಪ್ಪು ತಗೊಬಂದಿದ್ದಾರೆ. ಸೊಪ್ಪಲ್ಲಿ ಪಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ಹೊತ್ತು ನಮಗೆ ಬೇಳೆ ಅನ್ನೋದು ಚೆನ್ನಾಗಿ ನೆನೆದ್ರೆ ಪಪ್ಪು ಚೆನ್ನಾಗಿರುತ್ತೆ ಮತ್ತು ಫಾಸ್ಟಾಗಿ ಆಗುತ್ತೆ. 2 ಕೆಲಸನೂ ಫಾಸ್ಟಾಗಿ ಮಾಡ್ಬೋದು. ಈಗ 11:30 ಆ ಟೈಮಲ್ಲಿ ನಾನು ಮಧ್ಯಾಹ್ನಕ್ಕೆ ಸಾರು ಮಾಡ್ತಾಯಿದ್ದೀನಿ. ಸಾರೊಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾರ್ಮಲಾಗಿ ಮಧ್ಯಾಹ್ನ ಮುದ್ದೆನ ಅನ್ನನ ಬೇಗ ಮಾಡ್ಕೊಬಿಡ್ಬೋದು. ಎಲ್ಲ ಒಂದೇ ಟೈಮ್ ಮಾಡಬೇಕಂದ್ರೆ ಆವಾಗ ಸ್ವಲ್ಪ ಟೈಮು ಲೇಟ್ ಆಗುತ್ತೆ. ಬೆಳಿಗ್ಗೆನೇ ಒಂದೊಂದು ಟೈಮ್ ಈ ಥರ ಸಾರುಗಳು ಮಾಡ್ಬೇಕು ಅಂದ್ಕೊಂಡ್ರೆ ಬೆಳಿಗ್ಗೆನೇ ಮಾಡಿಬಿಡ್ತೀನಿ, ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ. ಬಟ್ ಇವತ್ತೇನಾಯಿತು ಅಂದರೆ ಸಾರವೆಲ್ಲ ಮಾಡೋಕ್ಕೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಬೇಗ ಆಗುತ್ತೆ ಅಂತ ಮಾಡಿ ಕಳಿಸಿದ್ದೀನಿ. ಮತ್ತು ಈಗ ನಮಗೋಸ್ಕರ ಮಾಡ್ತಾಯಿದ್ದೀನಿ. ಇನ್ನೇನು ಮಕ್ಕಳು ಇರೋದಿಲ್ಲ. ಚಿಕ್ಕವನು ಬರ್ತಾನೆ 1:30ಗೆ ದುಷ್ಯಂತು. ಅವ್ನು ಬಂದರೆ ತಿಂತಾನೆ. ಇನ್ನು ದೊಡ್ಡವನು ಲಂಚ್ ಬಾಕ್ಸ್ ತೊಗೊಂಡೋಗಿರ್ತಾನಲ್ಲ, ಅವನೇನು ಬರೋಲ್ಲ. ನಾನು ಇಲ್ಲಿ ಅನ್ನ ಮತ್ತು ಪಪ್ಪು ಸಾರು ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ನನ್ನ ಚಾನಲ್ನ ಫಸ್ಟ್ ಪೇಮೆಂಟ್ ಎಷ್ಟು ಮತ್ತು ಎಷ್ಟು ದಿನ ನಂಗೆ ಟೈಮ್ ತಗೊಂತು ಫಸ್ಟ್ ಪೇಮೆಂಟ್ ಬರೋಕ್ಕೆ ಅಂತ ಕೂಡ ಹೇಳ್ತೀನಿ. ನಾನು ಈ ಸುಚಿತ್ರಾ ಚಾನಲ್ ಅಂದನಲ್ಲ, ಆ ಚಾನಲ್ ಸ್ಟಾರ್ಟ್ ಮಾಡಿದ್ದ 8ನೇ ತಿಂಗಳಲ್ಲಿ ನನಗೆ ಮಾನಿಟೈಸೇಷನ್ ಆನ್ ಆಯಿತು. ಆ 8 ತಿಂಗಳಲ್ಲಿ ನಾರ್ಮಲಾಗಿ 4000 ವಾಚ್ ಅವರ್ಸು, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೇ ನಮಗೆ ಮಾನಿಟೈಸೇಷನ್ ಆಗಿ ಅದರಲ್ಲಿ ಹ್ಯಾಡ್ಸ್ ಬಂದು ಆಗ ನಮಗೆ ಮನಿ ಅನ್ನೋದು, ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರೋದು. ನನಗೆ 8 ಮಂತ್ಸ್ವರೆಗೂ ಕೂಡ 1200 ವಾಚ್ ಅವರ್ಸ್ ಮಾತ್ರನೇ ಇತ್ತು. ಬಟ್ ಫಸ್ಟ್ ಟೈಮ್ ನಾನು ದೇವ್ರದ್ದು ಟಿಪ್ಸ್ ಶೇರ್ ಮಾಡಿದೆ, ದೇವ್ರ ಮನೆಗೆ ಪೂಜಾ ರೂಮ್ ಟಿಪ್ಸ್ ಅಂತ. ಆ ಒಂದು ವಿಡಿಯೋದಿಂದ ನನಗೆ 4000 ವಾಚ್ ಅವರ್ಸ್ ಬಂತು. ಅಂದರೆ ಆಲ್ರೆಡಿ 1200 ಆಗಿತ್ತಲ್ಲ, ಇನ್ನು 2800 ವಾಚ್ ಅವರ್ಸ್ ಬಂತು ಮತ್ತು 1000 ಸಬ್ಸ್ಕ್ರೈಬರ್ಸು ಬಂತು. ಅದೇ 1 ವೀಕಲ್ಲೇ ನನಗೆ ಫುಲ್ ಮಾನಿಟೈಸೇಷನ್ನೇ ಕಂಪ್ಲೀಟ್ ಆಯಿತು. ಅಂದರೆ ಪಿನ್ ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ಬರೋದು ಎಲ್ಲನೂ ಕೂಡ ವಿತಿನ್ 1 ವೀಕಲ್ಲೇ ಆಗಿ ನೆಕ್ಸ್ಟ್ ಮಂತೇ ನನಗೆ ಫಸ್ಟ್ ಪೇಮೆಂಟ್ ಕೂಡ ಬಂತು.
ವಿಡಿಯೋ ವಿಚಾರಕ್ಕೆ ಬಂದರೆ ನಾನು ಮಧ್ಯಾಹ್ನ ಅಡುಗೆ ಎಲ್ಲ ತೋರಿಸ್ನಲ್ಲ, ಪಪ್ಸಾರು ಅನ್ನ ಮಾಡಿರ್ತೀವಿ. ಮತ್ತು ಇದು ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಾಯಂಕಾಲ ದೀಪ ಎಲ್ಲ ಹಚ್ಚಿದ ಮೇಲೆ ನನ್ನ ಮಗನಿಗೆ ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಥರ ಕೊಟ್ಟಿದ್ರು, ಅದನ್ನು ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಇಲ್ಲಿ ಬಜ್ಜಿ ಹಾಕ್ತಾಯಿದ್ದಾರೆ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವತ್ತು ತುಂಬಾ ಮಳೆ ಬರ್ತಾಯಿತ್ತು, ಹಂಗಾಗಿ ಚಳಿಗೆ ಚೆನ್ನಾಗಿರುತ್ತೆ ಅಂತ ನಾನು ಈ ಕೆಲಸದಲ್ಲಿ ಇದ್ನಲ್ಲ, ಹಂಗಾಗಿ ಅವ್ರು ಆ ಕೆಲಸ ಮಾಡ್ತಾಯಿದ್ದಾರೆ. ಆಗಾಗ ಹಂಗೆ ಹೆಲ್ಪ್ ಮಾಡ್ತಾರೆ, ಪ್ರತಿದಿನ ಅಲ್ದಿದ್ರು ಆಗಾಗ ಒಂದು ಸಲ ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ, ಅವ್ರಿಗೇನು ಕೆಲಸ ಇಲ್ಲ, ಆಫೀಸ್ ಕೆಲಸ ಇದ್ದಾಗ ಅಂದರೆ ಹೆಲ್ಪ್ ಮಾಡ್ತಾರೆ. ನೋಡಿ, ಅವರು ಒಂದು ಕೆಲಸ ಮಾಡೋಕ್ಕೋದ್ರೆ ನಮ್ಮ ಕಿಚನ್ ನೋಡಿದ್ರಲ್ಲ ಎಷ್ಟು ಗಲೀಜಾಗಿದೆ ಅಂತ. ಅದಕ್ಕೆ ಗಂಡು ಮಕ್ಕಳಿಗೆ ಕೆಲಸ ಹೇಳ್ಬಾರ್ದು. ನಾವಾದರೆ ಕಿಚನ್ ಅಡುಗೆ ಕೆಲಸ ಮಾಡ್ಕೊಂಡು ಜೊತೆಯಲ್ಲೇ ಹಂಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊತೀವಿ. ಬಟ್ ನೋಡಿ ಎಷ್ಟೊಂದು ಗಲೀಜಾಗಿ ಮಾಡಿಬಿಟ್ಟಿದ್ದಾರೆ ಅಂತ. ಒಂದು ಕೆಲಸ ಹೇಳಿದ್ರೆ ಅದರಿಂದ ನಮಗೊಂದು 10 ಕೆಲಸ ಆಗುತ್ತೆ, ಆ ರೀತಿ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಿಧಾನಕ್ಕೆ ನಾನೀಗ ಕ್ಲೀನ್ ಮಾಡ್ಕೊತೀನಿ. ಫಸ್ಟ್ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಹಿಟ್ಟು ಕೂಡ ಇದೆ. ಪೇಮೆಂಟ್ ವಿಚಾರಕ್ಕೆ ಬಂದಲ್ಲ, ಆಗ ಸ್ಟಾರ್ಟ್ ಆಗಿರೋ ಪೇಮೆಂಟು 4 ವರ್ಷದಿಂದ ಕಂಟಿನ್ಯೂ ಆಗಿ ತಗೊತಾನೇ ಇದ್ದೀನಿ. ಮಧ್ಯದಲ್ಲಿ ಅವಾಗವಾಗ ನಾನು ವಿಡಿಯೋ ಸರಿಯಾಗಿ ಹಾಕಿಲ್ದಿದ್ದಂಥ ಟೈಮಲ್ಲಿ 2 ಮಂತ್ಸ್ಗೆ ಒಂದು ಸಲ ತೊಗೊಂಡಿದ್ದೀನಿ. ಬಟ್ ಆಲ್ಮೋಸ್ಟ್ ತುಂಬ ಟೈಮು ಮಂತ್ಲಿ ಪೇಮೆಂಟ್ ಅನ್ನೋದು ನನಗೆ ಬಂದಿದೆ. ನನಗೆ ತುಂಬಾ ಹೆಲ್ಪ್ ಆಗಿದೆ ಈ ಯೂಟ್ಯೂಬ್ ಅಂತ ಹೇಳ್ತೀನಿ. ಖಂಡಿತವಾಗಿಯೂ ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಹಾಗೆ ಸೆಕೆಂಡ್ ಪೇಮೆಂಟ್ ಎಷ್ಟು ಅಂದರೆ, ಫಸ್ಟ್ ಬಂದುಬಿಟ್ಟು 15,000 ಬಂತು, ಸೆಕೆಂಡ್ ಬಂದುಬಿಟ್ಟು 25,000 ಬಂತು. ಈ 2 ಪೇಮೆಂಟು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಇನ್ನೆಲ್ಲ ಕಡೆ ಬರ್ತಾಯಿದೆ, ಬಟ್ ಎಲ್ಲನೂ ಮರ್ತೋಗಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟು ಸೆಕೆಂಡ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ಲ, ನಾವು ದುಡ್ದಿರೋದು ಫಸ್ಟ್ ಟೈಮ್ ಅಂತ ಅದು ತುಂಬ ಮನಸ್ಸಲ್ಲಿ ನಾವು ಸಾಯೋವರೆಗೂ ಕೂಡ ನೆನಪಿರುತ್ತೆ. ಹಂಗಾಗಿ ಅವೆರಡು ಪೇಮೆಂಟ್ ನೆನಪಿದೆ, ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು ಖಂಡಿತವಾಗಿ ಸ್ಟಾರ್ಟ್ ಮಾಡಿ, ಬಟ್ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಾಯಿರಿ. ಆಗಲೇ ನಮಗೆ ಖಂಡಿತವಾಗಿ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ಸ್ವಲ್ಪ ದಿನ ಕಾಯಬೇಕು ಅಷ್ಟೇ. ನಾನು ಹೇಳಿದ್ನಲ್ಲ, ನನಗೆ 8 ಮಂತ್ಸ್ ಕಾಯ್ದಿರೋದಕ್ಕೆ ನನ್ನ ಪೇಮೆಂಟ್ ಬಂದಿದೆ. ಬಟ್ ಈ ಚಾನಲ್ 1 ಇಯರ್ ಮೇಲಾಯಿತು, ನಾನು ವಿಡಿಯೋಸ್ ಹಾಕದೆ 1 ಇಯರ್ ಸುಮ್ಮನೆ ಇದ್ಬಿಟ್ಟಿದೆ. ಹಂಗಾಗಿ ಈ ಚಾನಲ್ ಮಾನಿಟೈಸೇಷನ್ ಲೇಟ್ ಆಯಿತು, ಇಲ್ಲಾಂದರೆ ಇದು ಕೂಡ ತುಂಬ ಚೆನ್ನಾಗಿ ಆಗ್ತಿತ್ತು ಅಂತಲೇ ಹೇಳ್ಬೋದು. ಹಂಗಾಗಿ ನೀವು ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸತತವಾಗಿ ನೀವು ವಿಡಿಯೋಗಳನ್ನು ಹಾಕಿ, ಅಂದರೆ ಮಧ್ಯದಲ್ಲಿ ಗ್ಯಾಪ್ ಕೊಡೋದು ಈ ರೀತಿ ಮಾಡಬೇಡಿ. ಖಂಡಿತವಾಗಿ ಆ ಥರ ಆಗ್ತಾಯಿದ್ರೆ ನಮಗೆ ಖಂಡಿತವಾಗಿ ಒಂದು ದಿನಕ್ಕೆ ಮಾನಿಟೈಸೇಷನ್ ಅನ್ನೋದು ಆನ್ ಆಗಿ ಪೇಮೆಂಟ್ ಅನ್ನೋದು ಖಂಡಿತವಾಗಿ ಬಂದೇ ಬರುತ್ತೆ. ಮತ್ತು ಈ ಸುಚಿತ್ರಾ ಲಾಕ್ಸ್ ಆ್ಯಂಡ್ ಟಿಪ್ ಚಾನಲ್ ಮೊನ್ನೆ ರೀಸೆಂಟಾಗಿ ಮಾನಿಟೈಸೇಷನ್ ಆಗಿದೆ, ಬಟ್ ಪೇಮೆಂಟ್ ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಲೇಟೇ ಆಗ್ಬೋದು, ಯಾಕಂದರೆ ನಾನು ಕರೆಕ್ಟಾಗಿ ವಿಡಿಯೋಸ್ ಹಾಕ್ತಿಲ್ಲ, ವ್ಯೂಸು ಕೂಡ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ಆ ಚಾನಲಲ್ಲಂತೂ ನನಗೆ ತುಂಬ ಗ್ರೋತ್ ತುಂಬ ಫಾಸ್ಟಾಗಾಯಿತು ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ನಾನು ಅವಾಗ ಗ್ಯಾಪ್ ಇಟ್ಟಾಗ ಸ್ವಲ್ಪ ಗ್ರೋತ್ ಕಡಿಮೆ ಆಗಿರ್ಬೋದು ಅಷ್ಟೇ. ನಾವು BEdಲ್ಲೂ ಇಷ್ಟು ಮಾಡಿಲ್ಲ. ಇವಾಗ ಇವ್ರಿಗೆ ಥರ್ಡ್ ಸ್ಟ್ಯಾಂಡರ್ಡ್ ಅವ್ರಿಗೆ ವೀಕ್ಲಿ ಒಂದು ಕೊಡ್ತಾರೆ. ವೀಕೆಂಡ್ ಬಂತು ಅಂದರೆ ಸಂಡೇ ಗ್ಯಾರಂಟಿ ಏನೋ ಒಂದು ಕೊಟ್ಟಿರ್ತಾರೆ. ನಾನು BEdಲ್ಲೂ ಅಷ್ಟೇ ಯಾವಾಗಲೂ ಪ್ರಾಜೆಕ್ಟ್ ವರ್ಕ್ ಏನೋ ಒಂದು ಮಾಡ್ತಾನೇ ಇರ್ತಿದ್ವಿ. ಇವಾಗ ಅದು ಆಗೋಯ್ತು ನಮ್ಮದು. ಅಂದರೆ ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ ಮಕ್ಕಳು, ಒಬ್ರದ್ದಾದಮೇಲೆ ಒಬ್ರದ್ದು. ಅವನದಿಲ್ಲ ಅಂದರೆ ಈ ವೀಕ್ ನೆಕ್ಸ್ಟ್ ವೀಕ್ ಇನ್ನೊಂದು, ಅಂದರೆ ದುಷ್ಯಂತಿರ್ತಾನೆ, ಆ ರೀತಿ ಆಗಿಬಿಟ್ಟಿದೆ. ಏನೋ ಒಂದು ಹೆಸರು ಮೊನ್ನೆ ಸಂಡೇ ಎಲ್ಲ ಒಂದಿತ್ತು ಅದು ಮಾಡಿಕೊಟ್ಟೆ. ಇವತ್ತು ನೋಡಿ ಇದು ಇನ್ನೂ ಇದೆ, ಕಂಪ್ಲೀಟ್ ಮಾಡಬೇಕಿನ್ನು ಜಾಸ್ತಿ ಇದೆ. ಬಟ್ ತೋರಿಸ್ತಾ ಇದ್ದೀನಿ, ಇನ್ನು ಫುಲ್ಲೆಲ್ಲ ನೀಟಾಗಿ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಟೈಮ್ ಬಂದುಬಿಟ್ಟು 7:55 ಬಂದಿದೆ. ನ್ಯೂಸ್ ನೋಡ್ಕೊತ ಬರಿತಾಯಿದ್ದೀನಿ. ಯಾರೂ ಇಲ್ಲ ಮನೆಯಲ್ಲಿ, ಮಕ್ಕಳು ಆಟ ಆಡೋಕ್ಕೆ ಹೋಗಿದ್ದಾರೆ. ಇವನು ನೋಡ್ಕೊಬಾರೋ ಅಂದರೂ ನೋಡ್ಕೊಳ್ಳಲ್ಲ. ಮಾಡಿ ಮಮ್ಮಿ ಅಂತೇಳ್ಬಿಟ್ಟು ಕ್ರಿಕೆಟ್ ಆಡೋಕ್ಕೆ ಕೆಳಗಡೆ ಹೋಗಿದ್ದೀನಿ. ಈಗ ಬರೀತಾ ಇದ್ದೀನಿ. ಯಾರಿಗೆ ತಪ್ಪಿದ್ರು ಅಮ್ಮಂದ್ರಿಗೆ ತಪ್ಪಲ್ಲಲ್ಲ. ಮಕ್ಕಳು ಹೋಮ್ವರ್ಕ್ ಒಂದೊಂದು ಟೈಮ್ ನಾವೇ ಮಾಡಬೇಕಾಗುತ್ತೆ, ಹಂಗಾಗುತ್ತೆ. ಅವ್ನು ಹೋಮ್ವರ್ಕ್ ಎಲ್ಲ ಬರೀತಾನೆ, ಬಟ್ ಇವು ಇಂಥವೆಲ್ಲ ನಾನೇ ಹೆಲ್ಪ್ ಮಾಡಬೇಕು. ನಾನು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ವಾ, ಸ್ವಲ್ಪ ಕಲಿತಾ ಇಲ್ಲ. ನೋಡೋಣ, 4th 5th ಹೋಗೋ ಅಷ್ಟರಲ್ಲಿ ಅಷ್ಟಕ್ಕೆ ಅವನೇ ಮಾಡೋ ಥರ ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ ನೋಡ್ಕೊಂಡ್ರೂ ನೋಡ್ಕೊಳ್ಳಲ್ಲ. ಆಟ ಆಡೋಕ್ಕೆಲ್ಲ ಮಕ್ಕಳು ಈ ಲೈನಲ್ಲಿ ಜಾಸ್ತಿ ಇದ್ದಾರೆ, ಹಂಗಾಗಿ ಓಡ್ತಾ ಇರ್ತಾನೆ. ನೀನು ಮಾಡಿ ಮಮ್ಮಿ ಅಂತ ಹೇಳ್ಬಿಟ್ಟು ನನಗೆ ಹೋಗಿದ್ದಾನೆ. ನಾನು ಕಿಚನಲ್ಲಿ ನೋಡಿದ್ರಲ್ಲ ಇಷ್ಟೊತ್ತು ಎಷ್ಟು ಗಲೀಜು ಮಾಡಿದ್ದಾರೆ ಅಂದರೆ, ಗಂಡಸ್ರಿಗೆ ಅದಕ್ಕೆ ಕೆಲಸ ಹೇಳ್ಬಾರ್ದು ಅನ್ನೋದು. ಒಂದು ಕೆಲಸ ಮಾಡೋಕ್ಕೆ ಹೋದರೆ ಅದರಿಂದ ನಾವು 10 ಕೆಲಸ ಮಾಡಬೇಕಾಗುತ್ತೆ, ಅಷ್ಟು ಗಲೀಜು ಮಾಡಿರ್ತಾರೆ. ಅದೇ ನಾವು ಕ್ಲೀನ್ ಮಾಡ್ತಾಯಿದ್ರೆ ಮಾಡ್ತಾನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅವರಲ್ಲ, ಹಂಗಲ್ಲ. ಒಂದು ಕೆಲಸದ ಜೊತೆಗೆ ಅಷ್ಟು ಕೆಲಸ ಕೊಟ್ಟಿರ್ತಾರೆ ನಮಗೆ. ಏನು ಮಾಡೋದು, ಮನೆಯಲ್ಲೆಲ್ಲ ಗಂಡಸರೇ ಇದ್ದರೆ ಹಿಂಗೆ ಆಗೋದು. ಅದೇ ನನ್ನ ಜೊತೆಗೆ ಇನ್ನೊಂದು ಹುಡುಗಿನ ಹೆಂಗಸೋ ಯಾರೋ ಒಬ್ಬರಿದ್ದಿದ್ರೆ ಇಷ್ಟೊಂದು ಕಷ್ಟ ಅನಿಸಲ್ಲ. ಅದೇ ಮನೆಯಲ್ಲೆಲ್ಲ ಗಂಡಸರಿದ್ದರೆ ಅವ್ರಿಗೆ ಕೆಲಸದ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲ ಗಂಡಸರು ಇರಬಾರ್ದು ಮನೆಯಲ್ಲಿ ಅಂತ ಹೇಳೋದು.
ಇನ್ನು ಇದೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಕಿಚನಲ್ಲೂ ಕ್ಲೀನ್ ಮಾಡಬೇಕು. ಪಾತ್ರೆ ತೊಳೆಯೋದು ಏನಿಲ್ಲ, ಜಸ್ಟ್ ಅಲ್ಲೆಲ್ಲ ಗಲೀಜು ಮಾಡಿದಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ಇನ್ನಿದೆ ವರ್ಕ್, ಅದಕ್ಕೆ ಫಿನಿಷ್ ಮಾಡಿಬಿಟ್ಟು ಹೋಗೋಣ. ಮತ್ತು ಇನ್ನು ಸ್ವಲ್ಪ ಹಿಟ್ಟು ಬೇರೆ ಹಂಗೆ ಇಟ್ಟಿದ್ದಾರೆ, ಅದಕ್ಕೆ ಒಂದು ಸ್ವಲ್ಪ ಪೊಟ್ಯಾಟೋನ ಏನಾದರೂ ಕಟ್ ಮಾಡಿ ಹಾಕೋಣ ಬಜ್ಜಿ ಥರ ಅಂತ ಹೇಳ್ಬಿಟ್ಟು ಹಿಂಗೆ ಇದೀನಿ. ಮತ್ತು ಫಿನಿಷ್ ಆದಮೇಲೆ ಪೊಟ್ಯಾಟೋದು ಹಾಕೋಣ, ಊಟ ಮಾಡೋ ಅಂಥ ಟೈಮ್ಗೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಫಸ್ಟ್ ಫಿನಿಷ್ ಮಾಡಿ ಆಮೇಲೆ ನೋಡೋಣ. ಮತ್ತು ನಾನು ಚಾನಲ್ ಮಾನಿಟೈಸೇಷನ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ನನ್ನ ಚಾನಲಲ್ಲಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಬಿಟ್ಟಿದೆ. ತುಂಬಾ ಹ್ಯಾಪಿ ಆಗ್ತಾಯಿದೆ. ಇಷ್ಟು ದಿನಕ್ಕೆ ನಿಜವಾಗಿ ನಾನು ಈ ಚಾನಲ್ಗೆ ಜಾಸ್ತಿನೇ ಟೈಮ್ ತಗೊಂಡೆ. ಹಾಗಾಗಿ ಮನೆಯಲ್ಲಿರೋ ಗೃಹಿಣಿಯರಿಗೆ ನಾನು ಹೇಳೋ ಸಜೆಷನ್ ಏನು ಅಂದರೆ, ಏನೋ ಒಂದು ರೀತಿ ಮನೆಯಲ್ಲೇ ಇದ್ಕೊಂಡು ಏನೋ ಒಂದು ಸಂಪಾದನೆ ಮಾಡಿ, ಏನೋ ಒಂದು ಸ್ಯಾರಿ ಬಿಸ್ನೆಸ್ ಆಗ್ಬೋದು, ಬೇರೆ ನಿಮ್ಗೆ ಏನಾದರೂ ಕಲೆಗಳು ಗೊತ್ತೇ ಇರುತ್ತಲ್ಲ ಅಂಥವನ್ನೆಲ್ಲ ಮಾಡಿ ಏನೋ ಅಟ್ಲೀಸ್ಟ್ ನಮ್ಮ ಖರ್ಚಿಗೆ ನಾವಾದರೂ ಸಂಪಾದನೆ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ದುಡಿತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಿದ್ದೀನಿ ಅಂತಲ್ಲ. ಏನಮ್ಮ ಎಲ್ಲ ಹೋಗಿದ್ದಾರೆ, ಏನಾಯ್ತು? ಈಗ ಇಷ್ಟು ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಮಾಡಬೇಕು. ಏನ್ ಮಾಡ್ಬೇಕು? ಇನ್ನು ಅದರ ಹೆಸರೆಲ್ಲ ಬರಿಬೇಕಲ್ಲ, ದಿಕ್ಕು ಎಲ್ಲ ಮತ್ತೆ ಇದು ಬರಿಬೇಕು. ಡೈರೆಕ್ಷನ್. ವಾಟ್ ಇಸ್ ಡೈರೆಕ್ಷನ್? ಫುಲ್ ಡೈರೆಕ್ಷನ್ ಆ ಥರ ತೋರ್ಸ. ತೋರಿಸು. ಇದು ಮಾಡ್ಬೇಕಂತ ನೋಡಿ, ಇನ್ನೂ ಏನು ಮಾಡ್ಬೇಕಂತ ಹೇಳ್ತಾ ಇದ್ದಾನೆ. ಇವ್ನು ಮಾತ್ರ ಮಾಡಲ್ಲ, ನಾನು ಬರೆಯಕ್ಕೆ ಕೊಟ್ಬಿಟ್ಟು ಹಿಂಗೆ ಹೋಗ್ಬಿಡ್ತಾನೆ ಆಟ ಆಡೋಕ್ಕೆ. ಬಂದು ಮಾಡಿದ್ಮೇಲೆ ಅದಂಗಲ್ಲ ಇದಂಗಲ್ಲ ಅಂತ ಹೇಳಕ್ಕೆ ಬರ್ತಾನೆ. ನಾನು ಮಾಡ್ತಿರೋದಮ್ಮ, ನನಗೆ ಗೊತ್ತು. ಅದು ಮಾಡ್ಬೇಕಾ? ಯಾರು ಇವೆಲ್ಲ ಡೋರ್ ಹಾಕ್ಕೊಂಡೋಗಿ ಸೊಳ್ಳೆ ಬರುತ್ತೆ. ಹಾಗೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳೋದಾದರೆ ಮಂತ್ಲಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯೂಸ್ ಜಾಸ್ತಿ ಬಂದಾಗ ಜಾಸ್ತಿ ಪೇಮೆಂಟ್ ಬರುತ್ತೆ, ಯೂಸ್ ಕಡಿಮೆ ಇದ್ದಾಗ ಕಡಿಮೆ ಪೇಮೆಂಟು. ಈಗ ಕರೆಕ್ಟಾಗಿ ನಮ್ಗೆ $100 ಯಾವಾಗ ಕಂಪ್ಲೀಟ್ ಆಗುತ್ತೋ ಆವಾಗಲೇ ಯೂಟ್ಯೂಬಿಂದ ಪೇಮೆಂಟ್ ಬರೋದು. ಯೂಟ್ಯೂಬಲ್ಲಿ ನಿಮ್ಗೇನಾದರೂ ಚೆನ್ನಾಗಿ ಯೂಸ್ ಬಂದರೆ ವಿತಿನ್ 1 ಮಂತಲ್ಲಿ ವಿತಿನ್ 1 ವೀಕಲ್ಲೇ $100 ಕಂಪ್ಲೀಟ್ ಆಗ್ಬೋದು. ನಿಮಗೆ ಸರಿಯಾಗಿ ಯೂಸ್ ಬರಲಿಲ್ಲ ಅಂದರೆ 2-3 ಮಂತ್ಸ್ ಆದರೂ ತಗೋಬೋದು. ಯಾವಾಗ ನಮಗೆ $100 ಕಂಪ್ಲೀಟ್ ಆಗುತ್ತೋ ಆವಾಗಲೇ ನಮಗೆ ಪೇಮೆಂಟ್ ಅನ್ನೋದು ಬರುತ್ತೆ. ಹಿಂಗಾಗಿ ನಾವು ಯಾರೇ ಆಗಲಿ, ಈಗ ಔಟ್ಸೈಡ್ ಹೋಗಿ ದುಡಿಯೋಂಥ ಹೆಣ್ಮಕ್ಳಿಗೇನೋ ಪ್ರತಿ ತಿಂಗಳು ಪೇಮೆಂಟ್ ಅನ್ನೋದು ಬರುತ್ತೆ. ಅದು ಆಫೀಸ್ ಕೆಲಸನ ಬೇರೆ ಏನೇ ಕೆಲಸ ಆಗಲಿ. ಹಾಗಾಗಿ ಅವರು ಎಕನಾಮಿಕಲಾಗಿ ಯಾರ ಮೇಲೇನೂ ಕೂಡ ಡಿಪೆಂಡ್ ಆಗದೇ ಇರಬಹುದು. ಬಟ್ ನಾವು ಕೂಡ ಮನೆಯಲ್ಲೇ ಇದ್ಕೊಂಡು ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಸ್ವಲ್ಪನಾದ್ರೂ ಹಣ ಸಂಪಾದನೆ ಮಾಡಿಕೊಂಡು ನಮ್ಮ ಪರ್ಸ್ನಲ್ ಖರ್ಚಿಗಾದರೂ ನಾವು ಸಂಪಾದನೆ ಮಾಡ್ಕೋಬಹುದು. ಇದರಿಂದ ನಾವು ಬೇರೆಯವ್ರ ಹತ್ರ ಇಸ್ಕೊಳ್ಳೋದು ತಪ್ಪುತ್ತೆ. ಸಣ್ಣದಕ್ಕೂ ಬೇರೆಯವ್ರ ಹತ್ರ ಕೇಳೋದು, ಅದು ಹಸ್ಬೆಂಡ್ ಆಗಲಿ ಅಪ್ಪ ಆಗಲಿ ಯಾರೇ ಆಗಲಿ, ಸಣ್ಣದಕ್ಕೂ ಕೇಳೋದಕ್ಕೆ ನಮಗೂ ಬೇಜಾರಾಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ನಮ್ಮ ಖರ್ಚಿಗೆ ನಾವಾದರೂ ಸಂಪಾದನೆ ಮಾಡ್ಕೋತಾರೆ ಏನೋ ಒಂದು ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆದರೆ ಏನೇ ಮಾರ್ಗ ಆಗಲಿ ಅದರಲ್ಲಿ ನಾವು ಕರೆಕ್ಟಾಗಿರಬೇಕು, ನಿಯತ್ನಿಂದ ಇದ್ದು ಯಾವುದೇ ತಪ್ಪನ್ನು ಮಾಡದೆ ಸತತ ಪ್ರಯತ್ನ ಅನ್ನೋದಿದ್ದರೆ ಖಂಡಿತವಾಗಿ ನಮಗೂ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಆ ಚಾನಲ್ನಲ್ಲಿ ನಾನು 8 ಮಂತ್ಸ್ ಕಷ್ಟಪಟ್ಟಿರೋದಕ್ಕೆ ನಾನು ಅವತ್ತಿಂದ ಇಲ್ಲಿವರೆಗೂ ಕೂಡ ಪೇಮೆಂಟ್ಸ್ ಅನ್ನೋದು ತಗೊತಾ ಇದ್ದೀನಿ. ಬಟ್ ಈ ಚಾನಲ್ಗೆ ನಾನು ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟೆ, ಆಲ್ಮೋಸ್ಟ್ 1 ಇಯರ್ ಗ್ಯಾಪ್ ಕೊಟ್ಬಿಟ್ಟೆ. ಆ ಟೈಮಲ್ಲಿ ಏನಾಯಿತು ಅಂದರೆ, ನನಗೆ ಮೊದಲು ಬಂದಿರೋಂಥ ವಾಚ್ ಟೈಮ್ ಕಂಪ್ಲೀಟಾಗಿ 3200 ವಾಚ್ ಟೈಮ್ ಆಗಿತ್ತು. ಅದೆಲ್ಲನೂ ಕೂಡ 1 ಇಯರ್ ಆಗೋಯ್ತಲ್ಲ, ಹಂಗಾಗಿ ವಾಚ್ ಟೈಮ್ ಎಲ್ಲ ಹೋಗ್ಬಿಟ್ಟು ಮತ್ತೆ ಹೊಸ್ದಾಗಿ ವಾಚ್ ಟೈಮ್ ಎಲ್ಲನೂ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಈ ಚಾನಲಲ್ಲಿ ಪೇಮೆಂಟ್ ಬಂದಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಯಾರೇ ಆಗಲಿ ಏನೇ ಕೆಲಸ ಮಾಡಿದ್ರೂ ಸತತ ಪ್ರಯತ್ನ ಇರಬೇಕು, ಗ್ಯಾಪ್ ಅನ್ನೋದು ಇರಬಾರ್ದು ಅಂತಲೇ ಹೇಳ್ತೀನಿ. ಇಲ್ಲಿ ನನ್ನ ಕೆಲಸ ಎಲ್ಲ ಆದಮೇಲೆ ನೋಡಿದ್ರಲ್ಲ, ಆವಾಗಲೇ ಬಟ್ಟೆ ತಂದು ಹಾಕಿದ್ದೆ ಸಾಯಂಕಾಲ 6 ಗಂಟೆಗೆ. ಬಟ್ ಫಸ್ಟ್ ಈ ಪ್ರಾಜೆಕ್ಟ್ ವರ್ಕ್ ಫಿನಿಷ್ ಆಗಲಿ, ಆಮೇಲೆ ಬಟ್ಟೆ ಎಲ್ಲ ಮಡ್ಚೋಣ ಅಂದ್ಕೊಂಡೆ. ಮತ್ತು ಕಿಚನ್ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ. ಸ್ವಲ್ಪ ಹಿಟ್ಟು ಕೂಡ ಇದೆ, ಮತ್ತು ಬಜ್ಜಿನ ಬೋಂಡನ ಏನಾದರೂ ಹಾಕಬೇಕು. 2 ಕೆಲಸನೂ ಕೂಡ ಮಾಡ್ಕೊಳ್ಳೋಣ. ನೋಡಿ ನಾನು ಮಾಡಿರೋಂಥ ಪ್ರಾಜೆಕ್ಟ್ ವರ್ಕು. ಈಗ ಬಟ್ಟೆ ಎಲ್ಲ ಮಡಿಚು ಇದೆಲ್ಲ ಆಗೋಷ್ಟರಲ್ಲಿ 8:30 ಆಯಿತು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡೇ ಬಂದುಬಿಟ್ಟು ಅವರೇ ಸ್ವಲ್ಪ ಹಿಟ್ಟಿತ್ತಲ್ಲ, ಅದಕ್ಕೆ ಟಮೋಟವನ್ನು ಕಟ್ ಮಾಡಿಕೊಂಡು ಟಮೋಟೊ ಬಜ್ಜಿ ಹಾಕ್ತಾಯಿದ್ದಾರೆ. ಹಾಗಾಗಿ ನಾನೇನು ಕಿಚನಲ್ಲಿ ಹೋಗಿ ಮಾಡೋ ಕೆಲಸ ಇಲ್ಲ. ಬಟ್ ಅದೆಲ್ಲ ಕೆಲಸ ಆದಮೇಲೆ ಕಿಚನ್ ಕ್ಲೀನಿಂಗ್ ಇದೆಯಲ್ಲ ಅದು ಮಾಡ್ಕೋಬೇಕು. ಅದಕ್ಕೆ ಮನೆಯಲ್ಲಿ ಎಲ್ಲರೂ ಕೂಡ ಗಂಡಸರೇ ಇರಬಾರ್ದು. ಗಂಡಸರೇ ಇದ್ದರೆ ಹಿಂಗೆ ಆಗುತ್ತೆ, ಯಾರು ಕೂಡ ಹೆಲ್ಪ್ ಮಾಡೋರು ಇರೋದಿಲ್ಲ. ಅದೇ ನಮ್ಮ ಜೊತೆಗೆ ಒಂದು ಹುಡುಗಿ ಇದ್ದರೆ ಅದು ನಮ್ಮ ಕೆಲಸದಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಾನು ಮಾಡ್ತೀನಿ ಅಂತ ಬಂದೇ ಬರ್ತಾರೆ. ಬಟ್ ಗಂಡು ಮಕ್ಕಳಿದ್ರೆ ನೋಡಿದ್ರಲ್ಲ, ಸಾಯಂಕಾಲ 6 ಗಂಟೆಯಿಂದ ಆಚೆ ಆಟ ಆಡ್ತಾನೇ ಇದ್ದಾರೆ. ನಾನು ಕರೆದ್ರೆ ಬರ್ತಾರೆ, ಊಟ ಮಾಡ್ತಾರೆ, ನೀರು ಕುಡಿತಾರೆ, ಮತ್ತು ಕೆಳಗಡೆ ಹೋಗಿ ಆಟ ಆಡೋದು, ಇದೇ ರೀತಿ ಆಗುತ್ತೆ. ಅದೇ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಮನೆಯಲ್ಲೇ ಆಟ ಆಡ್ಕೊತಾ ಇರ್ತಾರೆ. ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಆ ಮನೆಗೆ ಒಂಥರ ಕಳೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ 3 ಜನ ಗಂಡು ಮಕ್ಕಳು ಅಂತಲೇ ಹೇಳ್ಬೋದು. ಅಂದರೆ 2 ಗಂಡು ಮಕ್ಕಳು, ನಮ್ಮ ಹಸ್ಬೆಂಡ್, ನಾನು ಒಬ್ಬಳೇ
ಹುಡುಗಿ ಅಂದರೆ ಹೆಂಗಸರು ಅಂತಲೇ ಹೇಳ್ಬೋದು. ನನ್ನ ಜೊತೆಗೆ ಇನ್ನೊಬ್ಬರು ಹುಡುಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಯಾವಾಗಲೂ ಕೂಡ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಿರೋದನ್ನ ಅಷ್ಟೇ. ನಾನು ಆಗಲೇ ಹೇಳಿದ್ನಲ್ಲ, ಕಿಚನಲ್ಲಿ ನಮ್ಮ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ಈ ಕಡೆ ನಾನು ಅಷ್ಟರಲ್ಲಿ ಇವನ್ನೆಲ್ಲ ಎತ್ತಿಡಬೇಕು ಮತ್ತು ಬಟ್ಟೆ ಮಡಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅನ್ನ ಎಲ್ಲ ಮಾಡಿಟ್ಟಿದ್ನಲ್ಲ, ಅದನ್ನು ತಂದು ಅವರೇ ಇಡ್ತಾಯಿದ್ದಾರೆ ತಿನ್ನೋದಕ್ಕೆಲ್ಲನೂ. ನನ್ನ ದೊಡ್ಡ ಮಗ ಇನ್ನೂ ಸ್ವಲ್ಪ ಏನೋ ವರ್ಕ್ ಇದೆ ಅಂತ ಅವನು ಮಾಡ್ತಾನೆ. ಮತ್ತು ಹೋಗಿ ಅವ್ರ ಡ್ಯಾಡಿ ಕಿಚನಲ್ಲಿ ಇದ್ದಾರಲ್ಲ, ಅಪರೂಪಕ್ಕೆ ಹಂಗೆ ಅವ್ರಿಗೆ ನೋಡೋದಕ್ಕೆ ಒಂಥರ ಖುಷಿ, ಹೋಗಿ ನೋಡ್ಕೊಂಡು ಬರ್ತಾನೇ ಇದ್ದಾರೆ. ಹಿಂಗಾಯಿತು. ಇದೆಲ್ಲ ಮುಗಿಸಿ ಊಟ ಮಾಡೋ ಅಷ್ಟರಲ್ಲಿಗೆ ರಾತ್ರಿ 9:30 ಆಯಿತು. ತಿಂದಮೇಲೆ ಕ್ಲೀನ್ ಮಾಡಿ ಎಲ್ಲ ಮಲ್ಕೊಳ್ಳೋ ಅಷ್ಟರಲ್ಲಿ 10 ಆಯಿತು. ಹಂಗೆ ಸ್ಯಾಟರ್ಡೆ ಸಂಡೇ ಎಲ್ಲ ಹಂಗಾಗಿ ಲೇಟಾಗಿ ಮಲ್ಕೊಂಡ್ವಿ.